ಕೇಂದ್ರದ ಬಿಜೆಪಿ ಸರ್ಕಾರ ಪೆಟ್ರೋಲ್, ಡೀಸೆಲ್, ಅಡುಗೆ ಅನಿಲ ಬೆಲೆಯನ್ನ ಅತಿಯಾಗಿ ಹೆಚ್ಚಳ ಮಾಡಿರೋದ್ರಿಂದ ಜನಸಾಮಾನ್ಯರು ಸಂಕಷ್ಟಕ್ಕೆ ಸಿಲುಕಿದ್ದು, ತಕ್ಷಣ ಬೆಲೆ ಏರಿಕೆಯನ್ನ ಕಡಿತಗೊಳಿಸಿ ಬೆಲೆಯನ್ನ ನಿಯಂತ್ರಣಕ್ಕೆ ತರಬೇಕೆಂದು ಒತ್ತಾಯಿಸಿ ಮಡಿಕೇರಿಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಭಾರತ ಕಮ್ಯುನಿಸ್ಟ್ ಪಾರ್ಟಿ ಮಾಸ್ಲೈನ್ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ 3ನೇ ಅವಧಿಯಲ್ಲಿ ಅಧಿಕಾರ ನಡೆಸ್ತಾ ಇದೆ. ಭಾವನಾತ್ಮಕವಾಗಿ ಜಾತಿ, ಧರ್ಮ, ದೇವರು ಅಂತ ಕೋಮು ಭಾವನೆಯನ್ನ ಆಧಾರ ಮಾಡಿಕೊಂಡು ಅಧಿಕಾರ ನಡೆಸ್ತಾ ಇರುವ ಕೇಂದ್ರ ಸರ್ಕಾರ ಜನಸಾಮಾನ್ಯರ ದಲಿತ, ಆದಿವಾಸಿ, ರೈತ, ಕಾರ್ಮಿಕ ಮೂಲಭೂತ ಸಮಸ್ಯೆಗಳಾದ ಭೂಮಿ, ಸೂರು, ಅನ್ನ, ಆಹಾರ, ಅವರ ಮೂಲಭೂತ ಹಕ್ಕುಗಳ ಬಗ್ಗೆ ಆಗಲಿ, ರೈತರ ಭೂ ಸಮಸ್ಯೆಗಳು, ಬೆಳೆದ ಬೆಳೆಗೆ ಬೆಂಬಲ ಬೆಲೆ, ರಸಗೊಬ್ಬರ, ಮಾರುಕಟ್ಟೆ ಬಗ್ಗೆ ತಲೆಕೆಡಿಸಿಕೊಳ್ತಾ ಇಲ್ಲ. ರೈತರ ಆತ್ಮಹತ್ಯೆಗಳನ್ನು ತಡೆಯಲಿಲ್ಲ. ಕಾರ್ಮಿಕರ 40 ಹಕ್ಕುಗಳನ್ನು ಕಸಿದುಕೊಂಡು 4 ಕೋಡ್ಗಳನ್ನು ಮಾಡಿ ಕಾರ್ಮಿಕರಿಗೆ ವಂಚಿಸಲಾಯಿತು. ಚುನಾವಣೆಯಲ್ಲಿ ಹೆಚ್ಚು ಮತ ಪಡೆದು ಅಧಿಕಾರಕ್ಕೆ ಹಿಡಿಯುವ ಸಲುವಾಗಿ ತಮ್ಮ ವಿರೋಧಿಗಳ ಮತದಾನದ ಹಕ್ಕನ್ನು ಕಸಿದುಕೊಳ್ಳಲು ವಿಶೇಷ ಮತ ಪರಿಷ್ಕರಣದ ಹೆಸರಲ್ಲಿ ಎಸ್ಐಆರ್ ತಂದು ದೇಶದ 5 ಕೋಟಿ ಜನರ ಮತದಾನದ ಹಕ್ಕು ಕಸಿದುಕೊಂಡು ಚುನಾವಣೆ ಗೆಲ್ಲುವ ಮೂಲಕ ವಿವಿಧ ರಾಜ್ಯಗಳಲ್ಲಿ ಅಧಿಕಾರ ಹಿಡಿದು ಕೇವಲ 15 ದಿನಗಳಲ್ಲಿ 4 ಬಾರಿ ಪೆಟ್ರೋಲ್, ಡೀಸೆಲ್, ಅಡುಗೆ ಅನಿಲದ ದರ ಹೆಚ್ಚು ಮಾಡಿ ಜನಸಾಮಾನ್ಯರ ದೈನಂದಿನ ಎಲ್ಲ ವಸ್ತುಗಳ ಬೆಲೆ ಹೆಚ್ಚು ಮಾಡಿ ಮತ್ತು ತೆರಿಗೆ ಹೆಚ್ಚು ಮಾಡಿ ಜನಸಾಮಾನ್ಯರನ್ನ ಸಂಕಷ್ಟಕ್ಕೆ ತಳ್ಳಲಾಗಿದೆ. ಆದ್ದರಿಂದ ಕೇಂದ್ರ ಸರ್ಕಾರದ ಈ ಜನವಿರೋಧಿ ಬೆಲೆ ಏರಿಕೆ ನೀತಿಯ ವಿರುದ್ಧ ತಮ್ಮ ಪಕ್ಷದ ವತಿಯಿಂದ ಕೊಡಗು ಜಿಲ್ಲಾ ಸಮಿತಿಯು ಬೆಲೆ ಏರಿಕೆ ನೀತಿಯನ್ನು ಖಂಡಿಸಿ ವಿರೋಧಿಸಿ ಪ್ರತಿಭಟನೆ ನಡೆಸುವ ಮೂಲಕ ಕೊಡಗು ಜಿಲ್ಲಾಧಿಕಾರಿಗಳ ಮೂಲಕ ಬೆಲೆ ಏರಿಕೆ ಕಡಿತಗೊಳಿಸಿ ನಿಯಂತ್ರಣಕ್ಕೆ ತರಬೇಕೆಂದು ರಾಷ್ಟ್ರಪತಿಗಳಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಕೊಳ್ಳುವಂಥ ದೈನಂದಿನ ವಸ್ತುಗಳ ಬೆಲೆ ಕೂಡ ನಿರಂತರ ಏರ್ತಾ ಇದೆ. ಅದರಿಂದ ಬಹಳ ಜನಸಾಮಾನ್ಯರು, ಅದಕ್ಕೂ ಕೂಡ ಬಡವರು, ಆದಿವಾಸಿಗಳು, ದಲಿತರು, ಬಡವರು ಈ ಸಂಕಷ್ಟಕ್ಕೆ ಸಿಲುಕ್ತಾ ಇದ್ದಾರೆ. ಈ ದಿನವನ್ನು ನಾವು ಇದೇ ತಿಂಗಳು ಏನು 29/5/2026 ದಿನವನ್ನು CPML ಮಾಸ್ಲೈನ್ ಕೇಂದ್ರ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಇದೊಂದು ಪ್ರತಿಭಟನಾ ದಿನ ಅಂತ ಹೇಳಿ ನಾವು ಘೋಷಣೆ ಮಾಡಿ ನಮ್ಮ ಕೇಂದ್ರ ಸಮಿತಿ ತೀರ್ಮಾನ ಮಾಡಿರೋದ್ರಿಂದ ನಾವು ಕೊಡಗು ಜಿಲ್ಲೆ ತಮ್ಮ ಮುಖಾಂತರ ನಾವು ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ತಾವು ಇದನ್ನು ತಗೊಂಡು ರಾಷ್ಟ್ರಪತಿಗಳಿಗೆ ಇದೊಂದು ರಾಷ್ಟ್ರೀಯ ಕರೆ. ಯಾಕೆಂದರೆ BJP ಸರ್ಕಾರ ಅಧಿಕಾರಕ್ಕೆ ಬಂದು ಇವತ್ತು ಈ 3ನೇ ಟರ್ಮು ಅವರು ಅಧಿಕಾರ ನಡೆಸ್ತಾ ಇದ್ದಾರೆ. ಆದರೆ ಅವರು ಬಡವರ ನಿವೇಶನ, ಬಡವರ ಬದುಕು, ಬಡವರ ಜೀವನದ ಬಗ್ಗೆ ಏನೇನು ಚಿಂತನೆ ಮಾಡಲಿಲ್ಲ. ಅವರು ಬದಲಾಗಿ ಭಾವನಾತ್ಮಕ ವಿಚಾರಗಳನ್ನು, ದೇವರು, ಧರ್ಮ, ದಿಂಡ್ರು ಇಂಥದನ್ನ ಮೂಢನಂಬಿಕೆಯನ್ನು ಹೆಚ್ಚು ಮಾಡಿ SIRನ ತಂದು ಜನರ ಓಟನ್ನು ಕಸಿದುಕೊಂಡು ಮೋಸದ ಹಾದಿಯಲ್ಲಿ ಅಧಿಕಾರಕ್ಕೆ ಬಂದು ಇವತ್ತು 4-5 ರಾಜ್ಯದಲ್ಲಿ ಎಲೆಕ್ಷನ್ ನಡೆಸೋದಕ್ಕಿಂತ ಮುಂಚೆ ಇವರು ಹೇಳಿದಂಥ ಘೋಷಣೆಗಳೆಲ್ಲ ಸುಳ್ಳಾಗಿದ್ದಾವೆ. ಈ ಎಲೆಕ್ಷನ್ ಗೆದ್ದ ಮೇಲೆ ಇವರು ಈ BJP ಸರ್ಕಾರ ಬೆಲೆ ಏರಿಕೆಯನ್ನು, ಅಂದರೆ ಪೆಟ್ರೋಲ್, ಡೀಸೆಲ್ ಬೆಲೆಯನ್ನು ಏರಿಕೆ ಮಾಡೋದ್ರ ಮುಖಾಂತರ, ಅಡಿಗೆ ಅನಿಲ ಬೆಲೆಯನ್ನು ಏರಿಕೆ ಮಾಡೋದ್ರ ಮುಖಾಂತರ ಇವತ್ತು ದೇಶದಾದ್ಯಂತ ಬಡವರ ಮೇಲೆ, ಜನಸಾಮಾನ್ಯರ ಮೇಲೆ ಒಂದು ದೊಡ್ಡ ಬರೆ ಎಳೆದಿದ್ದಾರೆ. ಇದು ಭಾಳ ಕರಾಳ ನೀತಿ. ಇದನ್ನು ನಾವು ಖಂಡಿಸಿ ನಮ್ಮ CPML ಮಾಸ್ಲೈನ್ ಪಕ್ಷ ಇಡೀ ದೇಶಾದ್ಯಂತ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಅದೇ ಹಿನ್ನೆಲೆಯಲ್ಲಿ ನಾವು ಕೂಡ ಕೊಡಗು ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಪ್ರತಿಭಟನೆ ಮಾಡಿ ಈ ಮನವಿ ಪತ್ರವನ್ನು ನಾವು ರಾಷ್ಟ್ರಪತಿಗಳಿಗೆ, ಇಲ್ಲಿಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಪತ್ರವನ್ನು ರಾಷ್ಟ್ರಪತಿಗಳಿಗೆ ಕೊಡ್ತಾ ಇದ್ದೀವಿ. ಇವತ್ತು ಏನು ಕೇಂದ್ರ ಸರ್ಕಾರ ಇದೆ, ಈ ಕೇಂದ್ರ ಸರ್ಕಾರ ಸಂಪೂರ್ಣ ಜನಪರ ಅಥವಾ ಜನರ ಕಾರ್ಯಗಳ ಮಾಡೋದ್ರಲ್ಲಿ ಅಥವಾ ಜನರ ಹಿತ ಕಾಯೋದ್ರಲ್ಲಿ ಸಂಪೂರ್ಣ ಫೇಲ್ಯೂರ್ ಆಗಿದೆ. ಇವತ್ತು ಮತ್ತೆ ಸುಳ್ಳುಗಳನ್ನ ಹೇಳ್ಕೊಂಡು ಅಧಿಕಾರಕ್ಕೆ ಬರ್ತಕ್ಕಂಥದ್ದು ಇವರು ಚಾಳಿ ಆಗಿದೆ. ಇವತ್ತು ದೇಶಾದ್ಯಂತ ಬೆಲೆ ಏರಿಕೆ ಇವತ್ತು ಹೇಗೆ ಆಯಿತು? ಇವತ್ತು ಅಮೇರಿಕ ಮತ್ತು ಇಸ್ರೇಲ್ ಇರಾನ್ ಮೇಲೆ ಯುದ್ಧ ನಡೆಸಿ ಆ ಯುದ್ಧಕ್ಕೆ ಪ್ರೋತ್ಸಾಹ ಕೊಟ್ಟವರು
ಈ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಅವರ ಏನು ಅವರ ದೋಸ್ತಿನೇ ನರೇಂದ್ರ ಮೋದಿ. ಈ ನರೇಂದ್ರ ಮೋದಿ ಒಂದು ದಿನಲೂ ಈ ಏನು ಪ್ರಪಂಚದಾದ್ಯಂತ ನಡೀತಕ್ಕಂಥ ಈ ಯುದ್ಧದ ಬಗ್ಗೆ ಒಂದೇ ಮಾತನ್ನ ಪೀಠಕ್ಕೆ ಅನ್ನಲಿಲ್ಲ, ಒಂದು ದಿನಲೂ ಮಾತಾಡಲಿಲ್ಲ. ಆದರೆ ಇವತ್ತು ಈ ಬೆಲೆ ಏರಿಕೆಗೆ ಕಾರಣ ಈ ಪ್ರಪಂಚದಾದ್ಯಂತ ನಡೀತಿರ್ತಕ್ಕಂಥ ಇಸ್ರೇಲ್ ಮತ್ತು ಅಮೆರಿಕ ನಡೆಸ್ತಕ್ಕಂಥ ಯುದ್ಧ ಏನಿದೆ, ಆ ಯುದ್ಧದ ಕರಾಳ ನೀತಿನೇ, ಆ ಯುದ್ಧದ ಭಾಗವಾಗಿ ಇವತ್ತು ದೇಶಾದ್ಯಂತ ಎಲ್ಲ ವಸ್ತುಗಳ ಬೆಲೆಗಳನ್ನು ಜಾಸ್ತಿ ಮಾಡಲಾಗ್ತಾ ಇದೆ. ಇವತ್ತು ಮನಸ್ಸು ಮಾಡಿದ್ರೆ ಆ ಯುದ್ಧವನ್ನು ನಿಲ್ಲಿಸಬಹುದಿತ್ತು. ಆ ಯುದ್ಧ ನಿಲ್ಲಿಸೋದಕ್ಕೆ ಒಂದೇ ಒಂದು ಮಾತನ್ನ ನರೇಂದ್ರ ಮೋದಿ ಅವರು ಕೇಂದ್ರ ಸರ್ಕಾರದಿಂದ ನರೇಂದ್ರ ಮೋದಿ ಅವರು ಮಾತಾಡಲಿಲ್ಲ. ಬದಲಾಗಿ ಟ್ರಂಪನ್ನು ಅಪ್ಪಿಕೊಂಡು ಟ್ರಂಪ್ ಮಾಡುವಂಥ ಎಲ್ಲ ದುಷ್ಟ ಕೃತ್ಯಗಳಿಗೆ ಇವರು ಪ್ರೋತ್ಸಾಹ ಕೊಟ್ಟಂತಾಗಿದೆ. ಅದರಿಂದ ಈ ದೇಶದಲ್ಲಿ ಬಡವರು ಮತ್ತು ಜನಸಾಮಾನ್ಯರು ಬದುಕೋದು ಕಷ್ಟ ಆಗಿದೆ. ಅದರಿಂದ ಈ ನೀತಿಯನ್ನು, ಬೆಲೆ ಏರಿಕೆ ನೀತಿಯನ್ನು ಖಂಡಿಸ್ತಾ ಇದ್ದೀವಿ. ಖಂಡಿಸಿ ನಾವು ಇವತ್ತು ಸರ್ಕಾರಕ್ಕೆ ನಾವು ಮನವಿ ಕೊಡ್ತಾ ಇಡೀ ದೇಶಾದ್ಯಂತ ಈ ಪ್ರತಿಭಟನೆಯನ್ನು ನಡೆಸ್ತಾ ಇದೆ. ನಾವು ಕೂಡ ಕೊಡಗಿನಲ್ಲಿ ಈ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಇವತ್ತು ನಾವು ಇದನ್ನು ಕಡಾಖಂಡಿತವಾಗಿ ಕೇಂದ್ರ ಸರ್ಕಾರದ ನೀತಿಗಳನ್ನು ಉಗ್ರವಾಗಿ, ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ.